ವೈಭವ ನ್ಯೂಸ್ಗೆ ಸ್ವಾಗತ. ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ವಾರಾಂತ್ಯಕ್ಕೆ ಸಿಂಧನೂರು ರೈಲ್ವೆ ನಿಲ್ದಾಣ ಉದ್ಘಾಟನೆಗೊಳ್ಳಲಿದೆ ಎಂದು ರೈಲ್ವೆ ಮಂಡಳಿ ಸದಸ್ಯ ಹಾಗೂ ಸಮಾಜ ಸೇವಕ ಡಾಕ್ಟರ್ ಬಾಬುರಾವ್ ತಿಳಿಸಿದ್ದಾರೆ. ಈ ಕುರಿತು ವೈಭವ ವಾಹಿನಿಗೆ ತಿಳಿಸಿದ ಅವರು, ಸಿಂಧನೂರು ರೈಲ್ವೆ ನಿಲ್ದಾಣದ ಉದ್ಘಾಟನೆಯ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹಾಗೂ ರಾಯಚೂರು ಸಂಸದ ರಾಜಾ ಅಮರೇಶ್ವರ ನಾಯಕ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುನಿರಾಬಾದ್ ಮೆಹಬೂಬ್ ನಗರ ರೈಲ್ವೆ ಯೋಜನೆಯಡಿ ಸುದೀರ್ಘ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆ ಕಾಮಗಾರಿ ಇತ್ತೀಚೆಗೆ ವೇಗ ಪಡೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ರೈಲ್ವೆ ಸಂಚಾರ ಒಂದಕ್ಕೆ ಅಗತ್ಯವಿರುವ ಹಳಿಗಳ, ರೈಲ್ವೆ ನಿಲ್ದಾಣಗಳ ಹಾಗೂ ಇನ್ನಿತರ ಸಂಚಾರ ಅವಶ್ಯಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದು ಡಾಕ್ಟರ್ ಬಾಬುರಾವ್ ತಿಳಿಸಿದ್ದಾರೆ. ಸಿಂಧನೂರು ಭಾಗಕ್ಕೆ ಇದುವರೆಗೂ ರೈಲ್ವೆ ಸಂಚಾರಕ್ಕೆ ಅವಕಾಶ ಇರಲಿಲ್ಲ. ರೈಲು ಸಂಚಾರ ಈ ಭಾಗದ ಜನತೆಯ ಬಹುದಿನದ ಬೇಡಿಕೆಯಾಗಿತ್ತು. ಜನತೆಯ ಆಶಯದಂತೆ ಸದ್ಯದಲ್ಲೇ ರೈಲು ಪ್ರಯಾಣ ಅವಕಾಶ ದೊರೆಯಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಳೆದ 25 ವರ್ಷದ ಈ ಭಾಗದ ಜನತೆಯ ಕನಸು ನನಸಾಗಿದ್ದು, ವಾರಾಂತ್ಯಕ್ಕೆ ನೆರವೇರಲಿರುವ ಸಿಂಧನೂರು ರೈಲ್ವೆ ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಚಿವರು, ಜಿಲ್ಲೆಯ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ತರಗತಿಗಳ ಒಳಗಿನ ಕಲಿಕೆಗಿಂತ ಪ್ರಾಯೋಗಿಕ ಕಲಿಕೆ ಎನ್ನುವುದು ಬಹುಮುಖ್ಯವಾಗಿದೆ. ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವು ಆಧುನಿಕ ತಂತ್ರಜ್ಞಾನದ ಮೂಲಕ ಪ್ರಾಯೋಗಿಕ ಕಲಿಕೆಯಲ್ಲಿ ಮುಂದಿದೆ ಎಂದು ಡಾಕ್ಟರ್ ಚೆಲುವರಾಜು ಅವರು ಅಭಿಪ್ರಾಯಪಟ್ಟರು. ಅವರು ಕನ್ನಡ ವಿಶ್ವವಿದ್ಯಾಲಯದ ನುಡಿಕಟ್ಟದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಹಾಗೂ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಡಿಯೋ ಮತ್ತು ಟೆಲಿವಿಷನ್ ಕಾರ್ಯಕ್ರಮಗಳ ನಿರ್ಮಾಣ ಕುರಿತ ರಾಜ್ಯ ಮಟ್ಟದ 3 ದಿನಗಳ ತರಬೇತಿ ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಕಾರ್ಯಾಗಾರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಮತ್ತು ಸಕ್ರಿಯ ಭಾಗವಹಿಸುವಿಕೆ ಮುಖ್ಯ.
ಸಮಾಜದ ಆರೋಗ್ಯವನ್ನು ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ದೊಡ್ಡದು. ಪತ್ರಕರ್ತ ಇಂದು ವರದಿಗಾರನಲ್ಲದೆ ಸಾಹಿತಿಯೂ, ವಿಮರ್ಶಕನು, ಸಂಶೋಧಕನು ಹಾಗೂ ವಿಜ್ಞಾನಿಯೂ ಆಗಿದ್ದಾನೆ. ಇಂದು ಪತ್ರಿಕಾ ರಂಗದಲ್ಲಿ ಭಾಷೆಯ ಕಲಿಕೆ ಹಾಗೂ ಭಾಷೆಯ ಪ್ರೌಢಿಮೆ ಅಗತ್ಯವಿದೆ. ಇದಕ್ಕೆ ವಿದ್ಯಾರ್ಥಿಗಳು ಹೆಚ್ಚು ಒತ್ತು ನೀಡಬೇಕು. ಇದರ ಜೊತೆಗೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಕಡೆ ಮುಖ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್.ವೈ. ಸೋಮಶೇಖರ್ ಅವರು ಮಾತನಾಡುತ್ತಾ, ಇತ್ತೀಚಿನವರೆಗೂ ಕನ್ನಡ ವಿಶ್ವವಿದ್ಯಾಲಯವು ಕನ್ನಡ ನಾಡು ನುಡಿ ಸಂಸ್ಕೃತಿ ಅಧ್ಯಯನ ಅಧ್ಯಾಪನ ಪ್ರಕಟಣೆಗೆ ಗುರಿ ಹೊಂದಿತ್ತು. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವನ್ನು ಆರಂಭಿಸುವ ಮೂಲಕ ಪ್ರಚಾರ ಮತ್ತು ಪ್ರಸಾರ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ಲೋಕೇಶ್ ಎಸ್.ಕೆ. ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಾಗಲಕೋಟೆ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಈರಯ್ಯ ಬಿ. ಚಿಕ್ಕಮಠ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪತ್ರಿಕೋದ್ಯಮ ವಿಭಾಗದ ಅಧ್ಯಾಪಕರಾದ ಪದ್ಮಾವತಿ ಕೆ ಮತ್ತು ಛಾಯಾಗ್ರಾಹಕರಾದ ಅಭಿರೂಪ್ ಎಂಟಿ, ಬಾಗಲಕೋಟೆಯ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಅಧ್ಯಾಪಕರಾದ ಮಹಾಂತೇಶ್ ಪಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾದ ಮಣಿಕಂಠ ಹಿರೇಮಠ್ ನಿರೂಪಿಸಿದರು. ಬಸವರಾಜ್ ಐಪಿ ಸ್ವಾಗತಿಸಿದರು. ಪ್ರವೀಣ್ ಕುಮಾರ್ ವಂದಿಸಿದರು. ಜಾತಿ ಧರ್ಮವನ್ನು ಮೀರಿ ಲಿಂಗೈಕ್ಯ ಇಬ್ರಾಹಿಂ ಸುತಾರ ನಾಡಿನಲ್ಲಿ ಬೆಳಕಾದವರು, ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿದವರು ಎಂದು ಕಾಂಗ್ರೆಸ್ ಮುಖಂಡ ಎನ್ ಶಿವನಗೌಡ ಗೊರಬಾಳ್ ಹೇಳಿದರು. ಅವರು ನಗರದ ಶೇಖ್ ಬಶೀರ್ ಎತ್ಮಾರಿ ಅವರ ಜಾಗದಲ್ಲಿ ಎಂದೂ ಮರೆಯದ ಮಹಾಲಿಂಗಪುರದ ಮಾಣಿಕ್ಯ ಕನ್ನಡದ ಕಬೀರ ಸೂಫಿ ಸಂತ ಇಬ್ರಾಹಿಂ ಸುತಾರರವರ ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಮ್ಮ ತಾಲೂಕಿನಲ್ಲಿ ಇಂತಹ ಮಹಾಶರಣರ ಕಾರ್ಯಕ್ರಮಗಳನ್ನು ಪಕ್ಷಭೇದ ಜಾತಿ ಭೇದ ಮರೆತು ಒಂದಾಗಿ ಕಾರ್ಯಕ್ರಮ ಮಾಡುವುದು ಕಲ್ಯಾಣ ಕರ್ನಾಟಕದಲ್ಲೇ ಮೊದಲು ಎಂದರು. ವಕೀಲರಾದ ನಿರುಪದಪ್ಪ ಗುಡಿಹಾಳ್ ಮಾತನಾಡಿ, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಜೀವಮಾನದುದ್ದ ಸತ್ಯದ ವಿಚಾರಗಳನ್ನು ತಿಳಿಸಿದರು. ತಾನು ನಂಬಿದ ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಅರ್ಥೈಸಿಕೊಂಡು ಧರ್ಮದ ವಿಧಿವಿಧಾನಗಳನ್ನು, ಆಚಾರಗಳನ್ನು, ವಿಚಾರಗಳನ್ನು ಅನುಸಂಧಾನಗೊಳಿಸುವುದರ ಮೂಲಕ ಇನ್ನೊಂದು ಧರ್ಮವನ್ನು ಗೌರವಿಸುವ ಬದುಕು ನಮ್ಮದಾಗಿರಬೇಕೆಂದು ಹೇಳಿದರು. ನಾನು ನಂಬಿದ ಧರ್ಮವೇ ಶ್ರೇಷ್ಠವೆಂದು ಭಾವಿಸಿದವರು ಯಾರು ಕೂಡ ಶ್ರೇಷ್ಠರಾಗಲಾರರು. ಎಲ್ಲಾ ಧರ್ಮಗಳನ್ನು, ಧರ್ಮದವರನ್ನು ಗೌರವಿಸಿದಾಗ ಮಾತ್ರ ಭಾವೈಕ್ಯತೆಯ ನಿಧಿಯಾಗಲು ಸಾಧ್ಯ ಎಂದರು. ನಂತರ ಉಪನ್ಯಾಸಕ ಗೋವಿಂದರಾಜ್ ಪಾರ್ಕೇರ್ ಮಾತನಾಡಿ, ಧರ್ಮ, ಜಾತಿ, ಕೋಮು, ಭಾಷೆ ದೇಶದ ಸಂಕೋಲೆಯಲ್ಲಿ ಸಿಲುಕಿ ಬೀಳುತ್ತಿರುವುದನ್ನು ಪ್ರಚಲಿತ ವಿದ್ಯಮಾನಗಳಲ್ಲಿ ಕಾಣುತ್ತೇವೆ. ಮನುಷ್ಯರು ಮುಕ್ತವಾಗಿ ಬದುಕುವ ಸಮಾಜ ನಿರ್ಮಾಣವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಭಾವೈಕ್ಯ ಶಾಂತಿ ಸಂದೇಶ ಹಾಗೂ ಸದ್ಭಾವನಾ ವೇದಿಕೆಯ ಜಿಲ್ಲಾಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಂತರಗಂಗೆ, ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್, ಶಿವಕುಮಾರ್ ಜವಳಿ, ಟಿ ಹುಸೇನ್ ಸಾಬ್, ಹಿರಿಯ ರಂಗಭೂಮಿ ಕಲಾವಿದ ಇಸ್ಮಾಯಿಲ್ ಸಾಬ್, ಗುತ್ತಿಗೆದಾರ ವೀರೇಶ್ ನಾಡಗೌಡ, ಕವಿ ಶರಭಯ್ಯ ಸ್ವಾಮಿ ಹಿರೇಮಠ್, ವೀರೇಶ್ ಶಿವನಗುತ್ತಿ, ಅಮರೇಶ್ ಹೂಗಾರ್, ಶೇಖ್ ಬಶೀರ್ ಎತ್ಮಾರಿ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ಪಾಟೀಲ್ ಮಹಿಳಾ ಮಹಾವಿದ್ಯಾಲಯ, ಎನ್ಎಸ್ಎಸ್ ಘಟಕ, ಸಿಎಸ್ಆರ್ ಫೌಂಡೇಶನ್ ಹಾಗೂ ಖಾಸಗಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ನಗರದ ಮುಖ್ಯ ರಸ್ತೆ ಹಾಗೂ ವಾರ್ಡ್ಗಳಲ್ಲಿ ನೆಟ್ಟಿರುವ ಗಿಡ ಮರಗಳಿಗೆ ಜನರೇ ನೀರು ಹಾಕಿ ಸಂರಕ್ಷಣೆ ಮಾಡಬೇಕು ಎಂದು ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್.ಸಿ. ಪಾಟೀಲ್ ಮನವಿ ಮಾಡಿದರು. ಅವರು ವೈಭವ ವಾಹಿನಿಯೊಂದಿಗೆ ಮಾತನಾಡಿ, ಪ್ರಸ್ತುತ ಬೇಸಿಗೆ ಕಾಲ ಆರಂಭವಾಗಿರುವುದರಿಂದ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಜೊತೆಗೆ ಗಿಡಗಳು ಒಣಗುತ್ತಿವೆ. ಆದ್ದರಿಂದ ವಾರ್ಡ್ಗಳಲ್ಲಿ ನೆಟ್ಟಿರುವ ಗಿಡಗಳಿಗೆ ಜನರು ಸ್ವಯಂ ಪ್ರೇರಿತರಾಗಿ ನೀರು ಹಾಕುವ ಮೂಲಕ ಗಿಡಮರಗಳು ಸಮೃದ್ಧವಾಗಿ ಬೆಳೆಯಲು ಸಹಕಾರಿಯಾಗಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ತೆ ಸಿಂಧನೂರು. ರಾಷ್ಟ್ರೀಯ ಸೇವಾ ಯೋಜನೆ ಹಸಿರು ತೋರಣ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಸಿಂಧನೂರು ಮುಖ್ಯ ರಸ್ತೆಗಳು ಮತ್ತು ಕೆಲವು ವಾರ್ಡ್ಗಳಲ್ಲಿ ಅಲೆಗಾಲೆ ಸಾಕಷ್ಟು ಗಿಡಗಳನ್ನು ನೆಟ್ಟಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ನಾವು ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಸಹ ಗಿಡಗಳನ್ನು ನೆಟ್ಟಿದ್ದೇವೆ. ನಾನು ಒಂದು ಮನವಿ ಏನಂದರೆ, ಇಡೀ ನಾಗರಿಕರಿಗೆ ಮತ್ತು ನಮ್ಮೆಲ್ಲ NSS ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಿಂಧನೂರಿನ ವಿದ್ಯಾರ್ಥಿಗಳು ಮನವಿ ಮಾಡ್ಕೊಳ್ಳೋದಂದರೆ, ಈ ವರ್ಷ ಅತ್ಯಧಿಕ ಬಿಸಿಲು ಏರುತ್ತಂತ ಈಗಾಗಲೇ ಹವಾಮಾನ ಇಲಾಖೆಯವರು ನಮಗೆ ಆದೇಶ ಮತ್ತು ಮಾಹಿತಿ ನೀಡಿರೋದ್ರಿಂದ
ನಮ್ಮ ಮನೆ ಮುಂದೆ ಮತ್ತು ನಾವು ಹಚ್ಚಿರುವಂಥ ಗಿಡಗಳು ಯಾವ್ಯಾವ ಎಲ್ಲದಕ್ಕೂ ನೀರು ಹಾಕಿ ಮತ್ತೊಮ್ಮೆ ತಮ್ಮೆಲ್ಲರ ಸಾಕನ್ನು ಇದೊಂದು ಸತಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಸೊ ಗಿಡಕ್ಕೆ ನೀರು ಹಾಕಿ ಬೆಳೆಸುವ ಮುಖಾಂತರ ಇಡೀ ಸಿಂಧನೂರನ್ನ ಹಸಿರು ಮತ್ತು ತಂಪಾಗಿರುವಂಥ ವ್ಯವಸ್ಥೆಯಲ್ಲಿ ನಾವು ಸಿಂಧನೂರು ತರಬಹುದು ಅನ್ನುವಂಥ ಮಾತನ್ನು ಈಗಾಗಲೇ ರಿಸಲ್ಟ್ ಸಿಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರದ ಇಡೀ ಸಿಂಧನೂರು ಈಗಾಗಲೇ ಹಸಿರು ಮತ್ತು ಒಳ್ಳೆ ಅದ್ಭುತವಾದ ಸಿಂಧನೂರು ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ತಮ್ಮೆಲ್ಲರ ಸಹಕಾರವನ್ನು ನೀಡಿ ಎಲ್ಲರ ಗಿಡಗಳಿಗೆ ನೀರು ಹಾಕಿ ಆ ಗಿಡ ಬೆಳೆಸುವಂಥ ಕೆಲಸದಲ್ಲಿ ಮತ್ತೊಮ್ಮೆ ನೀವೆಲ್ಲರೂ ಪಾಲ್ಗೊಳ್ಳ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇಡೀ ಸಿಂಧನೂರ ನಾಗರಿಕರಿಗೆ ವಿದ್ಯಾರ್ಥಿಗಳು ನಾನು ಮನವಿ ಮಾಡಿಕೊಳ್ತೇನೆ. ಧನ್ಯವಾದ. 12ನೇ ಶತಮಾನದ ಬಸವಾದಿ ಶರಣರು ಕಟ್ಟ ಬಯಸಿದ ಸಮಾಜದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳು ಸಮಾಜದ ನಿರ್ಮಾಪಕರಾಗಬೇಕು ಎಂದು ಶರಣ ಬಸವರಾಜಪ್ಪ ಸಾಹುಕಾರ್ ಹೇಳಿದರು. ಅವರು ಪಟ್ಟಣದ ಬಸವಚೇತನ ಶಾಲಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಬಸವಚೇತನೋತ್ಸವ 2024 ಉದ್ಘಾಟನೆ ಮಾಡಿ ಮಾತನಾಡಿದರು. ವಿದ್ಯಾರ್ಥಿಗಳು ಶರಣರ ವಚನ, ಅವರ ಆಶಯ ಅಧ್ಯಯನ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಬಸವಚೇತನ ಶಿಕ್ಷಣ ಸಂಸ್ಥೆ ಮುನ್ನುಡಿ ಬರೆಯಬೇಕಿದೆ. ಬಸವಣ್ಣ ಎಲ್ಲರ ಅಣ್ಣ, ಈ ನೆಲದ ಮೊದಲ ಸಮತಾವಾದಿ, ದಲಿತ ಓಣಿಗಳಲ್ಲಿ ಸಮತೆಯ ಹಣತೆ ಹಚ್ಚಿದ ದೇಶದ ಮೊದಲ ಸಂತ ಎಂದರು. ಮುಖ್ಯ ಗುರು ಚಿದಾನಂದ ಗುರುವಿನ್ ಮಾತನಾಡಿ, ವ್ಯಕ್ತಿ ಇತರರಿಗಿಂತ ವಿಭಿನ್ನ ಚಿಂತನೆಗಳು ಮಾಡಲಾರಂಭಿಸಿದಾಗಿನಿಂದ ಉನ್ನತ ಸ್ಥಾನಕ್ಕೇರಲು ಪ್ರಾರಂಭಗೊಂಡು ಸಮಾಜದಲ್ಲಿ ಗೌರವದ ಸ್ಥಾನ ಪಡೆಯಲು ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳು ಓದಿರುವುದನ್ನು, ಕೇಳಿರುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಅಮೋಘ ರೇವಣಸಿದ್ದೇಶ್ವರ ಮಠ ಗುರುವಿನ್ ಮಾದಯ್ಯ ಗುರುವಿನ್ ಮಾತನಾಡಿ, ಮಕ್ಕಳ ಭವಿಷ್ಯ ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಬಹುದೊಡ್ಡದು. ಆ ನಿಟ್ಟಿನಲ್ಲಿ ಬಸವಚೇತನ ಕಾಲೇಜು ಪ್ರಯತ್ನಿಸುತ್ತಿದೆ. ವಿದ್ಯಾರ್ಥಿಗಳು ಉಪಯೋಗಿಸಿಕೊಂಡು ಪಟ್ಟಣಕ್ಕೆ ಮಾದರಿಯಾಗಬೇಕು ಎಂದರು. ಬಸವಚೇತನೋತ್ಸವ ನಿಮಿತ್ತ ಸರ್ವೇಶ್ವರ ಮಠದ ಗುಂಡಯ್ಯ ತಾತ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ವಿದ್ಯಾರ್ಥಿಗಳು ತಾಯಿಯಂದಿರ ಪಾದ ಪೂಜೆ ಮಾಡಿರುವುದು ವಿಶೇಷವಾಗಿತ್ತು. ಸಾಯಂಕಾಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಬಸವಚೇತನ ಶಾಲಾ ಕಾಲೇಜಿನಲ್ಲಿ ಬಸವಚೇತನೋತ್ಸವ 2024 ಸರಸ್ವತಿ ಪೂಜಾ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಾಯಂಕಾಲ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಮರಗುಂಡ ಶಿವಾಚಾರ್ಯ ಸ್ವಾಮಿಗಳು ಪುರವರಮಠ ವಹಿಸಿದ್ದರು. ಅಧ್ಯಕ್ಷತೆ ಕರಕಪ್ಪ ಸಾಹುಕಾರ್ ವಹಿಸಿದ್ದರು. ನಾಗರಾಜ್ ಮಸ್ಕಿ ಮುಖ್ಯ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪನ್ಯಾಸಕ ಬಸವರಾಜ್ ವರದಿ ವಾಚಿಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಮತ್ತು ಶೇಖರ್ ಗೌಡ ಉಪನ್ಯಾಸಕರು ನಿರೂಪಿಸಿದರು. ಕೊನೆಯಲ್ಲಿ ಜ್ಯೋತಿ ಶಿಕ್ಷಕಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಸಿಆರ್ಪಿ ಹನುಮೇಶ್, ಸಾವಿತ್ರಿ ಗಚ್ಚಿನಮನೆ, ಉಪನ್ಯಾಸಕರಾದ ಪಾಲಕ್ಷಯ್ಯ ಹಿರೇಮಠ್, ಬಸವರಾಜ್, ಶರಣಬಸವ ತಳವಾರ್, ಜ್ಯೋತಿ ಶೇಖರ್ ಗೌಡ ಕಲ್ಮಂಗಿ, ಚೆನ್ನಮ್ಮ, ಲಕ್ಷ್ಮೀಬಾಯಿ, ವಿಜಯಲಕ್ಷ್ಮಿ, ನಾಗಮ್ಮ, ಈರಮ್ಮ, ಜ್ಯೋತಿ, ಅನಿತಾ, ರೇಣುಕಾ, ಬಸವರಾಜ್ ಮತ್ತು ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು. ಬೇಡ
ಮಾಡು, ಇನ್ನೂ ಚೆನ್ನಾಗಿ ಮಾಡು. ಬಾಯ್ ತೆಗೆ. ನಿವಾಸ ಭಸ್ಮವೇ ನನ್ನ ಲೇಪ ಸ್ಮಶಾನ ವಾಸಿ ನಾನು ನಾನೇ ಭೈರವ ಸುಭದ್ರ ನಿನ್ನ ನಂಬಿದ ಭದ್ರನಿ ಅಭದ್ರ 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 ಭದ್ರ ಈ ಅಭದ್ರ ಕೈ ಸಿಕ್ಕರೆ ನನ್ನ ಅಡ್ಡಾಂಗಿ ನೀಡು ಈ ಶಿವನಿಗೆ ಶಕ್ತಿ ನೀಡು ಈ ಪ್ರಾಣಕ್ಕೆ ಜೀವ ನೀಡು ನಿನ್ನ ಅರ್ಧ ಭಾಗವನ್ನೇ ನಡೆಸಿದ ನಾನು ನಾನೇ ಅರ್ಧನಾರೀಶ್ವರ Disco lights and lasers and the Miami blazers.
ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಬಸ್ನ ಎಕ್ಸಿಲೇಟರ್ ಮುರಿದು ಕಳ್ಳರು ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಸಿಂಧನೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದ್ದು, ಕಳ್ಳರ ಈ ಕೈಚಳಕಕ್ಕೆ ಪೊಲೀಸರು ಬೆರಗಾಗಿದ್ದಾರೆ. ಗಜೇಂದ್ರಗಡ ಡಿಪೋ ಬಸ್ ರಾಯಚೂರಿನಿಂದ ಮುಂಜಾನೆ 6 ಗಂಟೆಗೆ ಬಿಟ್ಟು 8:15ಕ್ಕೆ ಸಿಂಧನೂರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿದೆ. ಬಸ್ ಬಿಟ್ಟು ಚಾಲಕ ಮತ್ತು ನಿರ್ವಾಹಕ ಹೋಟೆಲ್ಗೆ ಹೋಗಿ ಟಿಫಿನ್ ಮಾಡಲಿಕ್ಕೆ ಹೋದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಟಿಫಿನ್ ಮಾಡಿ ಬರುವುದರೊಳಗೆ ಎಕ್ಸಿಲೇಟರ್ ಪೆಡಲ್ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದು, ಚಾಲಕ ಬರುವುದನ್ನು ಗಮನಿಸಿ ಕಿತ್ತ ಎಕ್ಸಿಲೇಟರ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಎಕ್ಸಿಲೇಟರ್ ಪೆಡಲ್ ಮುರಿದ ಬಗ್ಗೆ ಚಾಲಕ ತಮ್ಮ ಡಿಪೋ ವ್ಯವಸ್ಥಾಪಕರ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಬಸ್ ನಿಲ್ದಾಣದಲ್ಲಿರುವ ಸಿಸಿ ಕ್ಯಾಮೆರಾವನ್ನು ಪೊಲೀಸರು ಪರಿಶೀಲನೆ ನಡೆಸಿದ್ದು, ಸಿಸಿ ಕ್ಯಾಮೆರಾದ ಫುಟೇಜ್ ತಪಾಸಣೆ ಮಾಡುತ್ತಿದ್ದಾರೆ. ಗಜೇಂದ್ರಗಡ ಡಿಪೋ ಚಾಲಕ ಬದಲಿ ಎಕ್ಸಿಲೇಟರ್ ಪೆಡಲ್ ಹೊಂದಾಣಿಕೆ ಮಾಡಿಕೊಂಡು ಗಜೇಂದ್ರಗಡಕ್ಕೆ ಬಸ್ ತೆಗೆದುಕೊಂಡು ಹೋಗಿದ್ದಾನೆ. ಜನಪೀಡಿತ ಪ್ರದೇಶವಾದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ನ ಎಕ್ಸಿಲೇಟರ್ ಪೆಡಲ್ ಮುರಿದು ಹೋದ ಖತರ್ನಾಕ್ ಕಳ್ಳರ ಕೈಚಳಕ ಪೊಲೀಸರನ್ನು ತಬ್ಬಿಬ್ಬುಗೊಳಿಸಿದೆ. ಪೊಲೀಸರು ಈ ಕದೀಮರನ್ನು ಹಿಡಿದು ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.